ಯಾಕಮ್ಮ ಹೀಗೆ ಮಾಡಿದೆ? ವೈರಿಗಳು ಮೊದಲು ನಮ್ಮ ಬಲನ ಧ್ವಂಸ ಮಾಡ್ತಾರೆ, ಆಮೇಲೆ ನಮ್ಮ ಬಲಹೀನತೆನ ಗಮನಿಸ್ತಾರೆ. ಅದು ಆದ್ಮೇಲೆ ನಮ್ಗಿಂತ ಬಲಿಷ್ಠರಾಗಿ ನಮ್ಮ ಮೇಲೆ ಎಗರಾಡ್ತಾರೆ. ಇದು ಯುದ್ಧದ ನಿಯಮ. ಈ ಮಾಡರ್ನ್ ಕಾಲದಲ್ಲಿ ಕೂಡ ಇದೇ ರೀತಿ ವೈರಿಗಳನ್ನ ಬೆನ್ನಟ್ಟೋದು. ನೀವು ಅಮರ್ ಬಗ್ಗೆ ಹಾಗೆ ಅಂದಿದ್ದಕ್ಕೆ ನಂಗೆ ತುಂಬ ಭಯ ಆಯಿತು ಅತ್ತೆ. ನಿನಗೆ ನನ್ನ ಮಾತು ಕೇಳಿ ಇಷ್ಟೊಂದು ಭಯ ಆಯಿತು, ಇನ್ನು ನಾನು ತಾಯಿ. ನನಗೆ ಈ ಯೋಚನೆ ತಲೆಗೆ ಬಂದಾಗ ನನಗೆಷ್ಟು ಭಯ ಆಗಿರ್ಬೋದು. ಅತ್ತೆ, ಅವ್ರು ಅಮರ್ಗೂ ಏನಾದರೂ ಮಾಡೋದಕ್ಕೆ ಏಸೋ ಜನ ಅಲ್ಲ ಅತ್ತೆ ಅವರು. ಅದು ನನಗೆ ಗೊತ್ತಿರೋದ್ರಿಂದನೇ ನಾನು ಇಷ್ಟೊಂದು ಹೆದರ್ತಾ ಇರೋದು. ಅವ್ರ ಈ ಮನೇಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡಿದ್ರೇ ನನ್ನ ಮೈಗೆ ಮುಳ್ಳು ಚುಚ್ಚಿದಂಗೆ ಆಗುತ್ತೆ. ಅತ್ತೆ, ಈಗೇನು ಮಾಡೋದು? ಅವ್ರು ಯಾವಾಗ ಅಮರ್ಗೆ ಏನು ತಿನ್ನಿಸ್ಬಿಡ್ತಾರೋ, ಅದಕ್ಕೂ ಎಲ್ಲಿ ವಿಷ ಬರೆಸ್ಬಿಡ್ತಾರೋ ಅಂತ ಭಯ ಆಗ್ತಿದೆ. ಅದೇ ನನಗೂ ಭಯ. ಈ ವಿಷಯ ಅಮರ್ ಗೊತ್ತಾದರೆ ಅವನು ಎಚ್ಚರಿಕೆಯಿಂದ ಇರ್ತಾನೆ. ಅವನಿಗೆ ಇದನ್ನೆಲ್ಲ ಹೇಳೋಕ್ಕೋದ್ರೆ ಅವನು ನಂಬೋದೇ ಇಲ್ಲ. ಹಾಗಾದರೆ ಏನು ಮಾಡೋದು ಅತ್ತೆ ಇವಾಗ? ನನಗೆ ಗೊತ್ತಿಲ್ಲ ಮಧುರ, ಆದರೆ ಕೆಲವು ಸಲ ಅಪಾಯದ ಮುನ್ಸೂಚನೆ ಸಿಕ್ಕಿರುತ್ತೆ, ಆದರೆ ಅದಕ್ಕೆ ಬೇಕಾದ ಪರಿಹಾರ ಸಿಗಲ್ಲ. ಎಲ್ಲ ಮನುಷ್ಯರು ಗೊತ್ತಾದರೆ ಮನುಷ್ಯನ ಯಾರು ಹಿಡಿಯೋರೇ ಇರಲ್ಲ ಮಧುರ. ಅತ್ತೆ, ಇಲ್ಲಾಂದರೆ ಒಂದ್ಸರಿ ಸೂಕ್ಷ್ಮವಾಗಿ ಅಮರ್ ಹತ್ರ ನಾನು ಇದ್ರ ಬಗ್ಗೆ ಮಾತಾಡ್ಲಾ? ಮಾತಾಡು. ಅವನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡಿಕೊಂಡು ಆಮೇಲೆ ನನಗೆ ಬಂದು ಹೇಳು. ವಿಶ್ವ, ನೋಡು, ಮಕ್ಕಳಿಬ್ಬರಲ್ಲಿ ಆಸ್ತಿನ ಸಮನಾಗಿ ಹಂಚಪ್ಪ. ಹಾಗಂದರೆ ಆ ಮಕ್ಕಳು ನಿನಗೆ ಮುಂದೆ ಆಸ್ತಿ ಆಗ್ತವೆ. ಇಲ್ಲ ಅಂದರೆ ಅವರವರೊಳಗೆ ಕಚ್ಚಾಟ ಶುರುವಾಗಿ ನಿನ್ನನ್ನು ಕೀಳಾಗಿ ಕಾಣ್ತಾರಪ್ಪ. ಇಲ್ಲಮ್ಮ, ನಮ್ಮ ಫ್ಯಾಮಿಲಿಯಲ್ಲಿ ಆ ಥರ ನಡೆಯೋದಿಲ್ಲ. ನಮ್ಮ ಮಕ್ಕಳು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ. ಪ್ರತಿ ಮನೆಯಲ್ಲೂ ತಂದೆ ತಾಯಿ ಹೀಗೆ ಅಂದ್ಕೋತಾರೆ. ಆದರೆ ಆಮೇಲೆ ಆಸ್ತಿ ಮೇಲೆ ಜಗಳ ಶುರು ಆದಾಗ ಮಾತ್ರ ಕೈ ಚಲ್ಕೋತಾರೆ. ಎಲ್ಲ ಕೈ ಮೀರಿ ಹೋಗಿ ಮಕ್ಕಳ ಮನಸ್ಸಲ್ಲಿ ವೈಷಮ್ಯ ಶುರು ಆದಾಗ ನಿನಗೆ ಆಮೇಲೆ ಏನು ಮಾಡೋಕೆ ಉಳಿದಿರೋಲ್ಲ. ಆಯ್ತಮ್ಮ, ಆ ಸಮಯ ಬರಲಿ, ಹಾಗೆ ಮಾಡ್ತೀನಿ. ಸಮಯ ಬರೋಲ್ಲ, ಆದ್ರೆ ನಾವಾಗೆ ನಮ್ಮ ಕೆಲಸದ ಕಡೆ ಗಮನ ಕೊಟ್ಟು ಕೆಲಸ ಪ್ರಾರಂಭ ಮಾಡಿದ್ರೆ ಅದಕ್ಕೆ ಬೇಕಾದ ಸಮಯ ತಾನಾಗೆ ಹೊಂದು ಬರುತ್ತೆ. ಆಯ್ತಮ್ಮ, ನೀನು ಆರೋಗ್ಯ ಸರಿ ಹೋದ್ಮೇಲೆ ಮಕ್ಕಳಿಬ್ರು ಕೂರಿಸ್ಕೊಂಡು ಮಾತಾಡ್ತೀನಿ. ಯಾರ್ಯಾರಿಗೆ ಏನು ಕೊಡಬೇಕೋ ಅದನ್ನು ಹಂಚಿ ಕೊಡ್ತೀನಿ ಬಿಡಿ. ಹಂಚೋವಾಗ ಅವನಿಗೆ ಹೆಚ್ಚು ಇವನಿಗೆ ಕಮ್ಮಿ ಅಂತ ಮಾಡಿಬಿಡ ಕಣಪ್ಪ. ಇಬ್ಬರಿಗೂ ಸರಿಸಮನವಾಗಿ ಹಂಚಿ ಯಾರಿಗೂ ಕಣ್ಣೂರಿ ಬಾರದೇ ಇರುವಾಗ ನೋಡ್ಕೊ. ಆಯ್ತಮ್ಮ, ನೀವು ಹೇಳಿದಾಗೆ ಮಾಡ್ತೀನಿ. ಆದರೆ ನೀವು ಯಾಕೆ ಇದ್ರ ಬಗ್ಗೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನೋಡಿ, ಈಗ ತಾನೇ ಎದ್ದಿದ್ದೀರಾ, ಈಗ ತಾನೇ ಹುಷಾರಾಗ್ತಾ ಇದ್ದೀರಾ. ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ಇದೆಲ್ಲ ನಾನು ನೋಡ್ಕೋತೀನಿ. ಹಾಗಲ್ಲ ಕಣೋ, ನನಗೆ ಯಾವಾಗ್ಲೂ ಅನಿಸ್ತಾನೆ ಇರುತ್ತೆ ಮಕ್ಕಳಿಬ್ರು ಯಾವಾಗ ಕಿತ್ತಾಡೋಕೆ ಶುರು ಮಾಡಿಬಿಡ್ತಾರೋ ಅಂತ. ಎಲ್ಲಿ ಇಬ್ರು ಕೋರ್ಟ್ ಮೆಟ್ಲು ಹತ್ತು ಬಿಡ್ತಾರೋ ಅನಿಸ್ತಿದೆ ಕಣೋ. ಅಮ್ಮ, ಇದರಲ್ಲಿ ಕೋರ್ಟ್ ಮೆಟ್ಲು ಹತ್ತೋಂಥದ್ದು ಏನೂ ಇಲ್ಲಮ್ಮ. ಅವರಿಬ್ಬರಲ್ಲಿ ವೈಷಮ್ಯ ಹುಟ್ಟೋಕೆ ಮುಂಚೆನೆ ಆಸ್ತಿ ಡಿವೈಡ್ ಮಾಡ್ತೀನಲ್ವಾ? ಮತ್ತು ಇದ್ರಲ್ಲಿ ಏನು ಕಷ್ಟಮ್ಮ? ಹಾಗೆ ಮಾಡಿದರೆ ಅದರಲ್ಲಿ ಏನೂ ಇರೋದಿಲ್ಲ. ಎಲ್ಲ ಒಳ್ಳೇದಾದ್ರೆ ಸಾಕಪ್ಪ. ಆಮೇಲೆ ಇನ್ನೊಂದು ವಿಷಯ ಹೇಳ. ಹೇಳಮ್ಮ. ಮಕ್ಕಳಿಗೆ ಆಸ್ತಿ ಹಂಚಿದ ಮೇಲೆ ಇಬ್ಬರಿಗೂ ಸಪ್ರೇಟ್ ಮನೆ ಮಾಡಿಕೊಟ್ಬಿಟ್ಟು ಇಬ್ಬರನ್ನು ಬೇರೆ ಬೇರೆ ಕಳಿಸ್ಬಿಡು. ಅಮ್ಮ, ಅಣ್ಣ ತಮ್ಮಂದಿರು ಇಬ್ಬರು ಚೆನ್ನಾಗಿದ್ದಾರೆ. ಅವರಿಗೆ ಬೇರೆ ಬೇರೆ ಮನೆ ಮಾಡಿಕೊಟ್ಟು ಅವರಿಬ್ಬರಲ್ಲಿ ಬೇರೆ ಬೇರೆ ಅನ್ನೋ ಮನೋಭಾವ ಯಾಕೆ ಹುಟ್ಟು ಹಾಕಬೇಕು? ಅವರು ಚೆನ್ನಾಗಿರುವಾಗಲೇ ಇಬ್ಬರನ್ನು ಸಪ್ರೇಟ್ ಮಾಡಿದರೆ ಅವ್ರು ಮುಂದೂ ಚೆನ್ನಾಗಿರ್ತಾರೆ. ಆದರೆ ಸಂಬಂಧ ಕೆಟ್ಟು ಹೋದ್ಮೇಲೆ ಅದನ್ನೆಲ್ಲ ಮಾಡೋಕೆ ಹೋದರೆ ಅದು ಕೂಡಿ ಬರೋಲ್ಲ ಕಣೋ. ಹಾಗೇನಿಲ್ಲಮ್ಮ, ಎಷ್ಟೋ ಫ್ಯಾಮಿಲಿಲಿ ಎಲ್ಲ ಮಕ್ಕಳು ಒಟ್ಟಿಗೆ ಇದ್ಕೊಂಡು ಒಟ್ಟಿಗೆ ದುಡ್ಕೊಂಡು ಚೆನ್ನಾಗಿರೋದನ್ನು ನಾನು ನೋಡಿದ್ದೀನಿ. ನೋಡು,
ಮಕ್ಕಳಲ್ಲಿ ಯಾವತ್ತೂ ಬೇರೆ ಆಗಬೇಕು ಅನ್ನೋ ಭಾವನೆ ಹುಟ್ಟಿದಾಗಿಂದ ಇರೋಲ್ಲ ಕಣೋ. ಆದರೆ ಮಕ್ಕಳ ಪಕ್ಕಕ್ಕೆ ಜಡೆ ಬರುತ್ತಲ್ಲ, ಆವಾಗ ಗಂಡು ಮಕ್ಕಳು ಬದಲಾಗ್ಬಿಡ್ತಾರೆ. ಯಾಕಂದರೆ ಬದಲಾಯಿಸೋಳೊಬ್ಳು ಪಕ್ಕಕ್ಕೆ ಬಂದಿರ್ತಾಳೆ. ಅಮ್ಮ, ಈ ಸಮಯದಲ್ಲಿ ನಿನಗೆ ಇದೆಲ್ಲ ಅಗತ್ಯ ಇದೆಯಾ ಹೇಳು? ಏನೇನಾಗಬೇಕೋ ಅದೆಲ್ಲ ತಂತಾನೆ ಆಗುತ್ತೆ, ಬಿಡು. ಮೊದಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ, ಈಗ ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡ್ರೆ ಇನ್ನೂ ಆರೋಗ್ಯ ಹಾಳಾಗೋಗುತ್ತೆ. ಏನು ಅತ್ತೆ ಏನೋ ಹೇಳ್ತಾ ಇದ್ರು? ಮಕ್ಕಳಿಬ್ಬರಿಗೂ ಸಮನಾಗಿ ಆಸ್ತಿ ಹಂಚಿ ಅವರಿಬ್ಬರಿಗೂ ಬೇರೆ ಬೇರೆ ಮನೆ ಮಾಡಿಕೊಟ್ಟು ಕಳಿಸ್ಬೇಕಂತೆ. ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ದಾರೆ. ರೀ, ಅತ್ತೆ ಹೇಳ್ತಾ ಇರೋದು ಸರಿಯಾಗೇ ಇದೆ ರೀ. ಮಹೇಶ್ವರಿ, ಅಮ್ಮ ಹೇಳ್ತಾ ಇರೋದು ಸರಿ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇದುವರೆಗೂ ಮಕ್ಕಳ ತಲೆಗೆ ಅದು ಬಂದಿಲ್ಲ. ನಾವೇ ಅವ್ರ ತಲೆಗೆ ಇದನ್ನೆಲ್ಲ ತುಂಬಿ ಕೋಲಾಹಲ ಸೃಷ್ಟಿ ಮಾಡೋದು ಯಾಕೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಎಲ್ಲ ತಣ್ಣಗಿದೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು, ಆದರೆ ನಿಜವಾಗ್ಲೂ ಅದು ತಣ್ಣಗಿರಲ್ಲ. ಒಳಗೊಳಗೆ ಅದು ಬೇಯ್ತಾ ಇರುತ್ತೆ. ಯಾವತ್ತೋ ಒಂದಿನ ಅದು ಸ್ಫೋಟ ಆಗೋ ಬದಲು ನಾವೇ ಅದನ್ನು ಡಿವೈಡ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ರೀ. ಅತ್ತೆ ಯೋಚನೆ ಮಾಡಿರೋದು ಕರೆಕ್ಟಾಗೇ ಇದೆ ರೀ. ಒಟ್ಟಿನಲ್ಲಿ ಇವತ್ತು ಅಮ್ಮಂಗೂ ನಿನಗೂ ಏನೋ ಆಗಿದೆ. ಯಾಕೋ ಇವತ್ತಿಬ್ರು ಮೊಂಡು ಹಿಡಿದ್ಬಿಟ್ಟಿದ್ದೀರಾ? ಮೊಂಡು ಹಿಡ್ದಿಲ್ಲ ಕಣೋ, ಆದರೆ ನಮ್ಮದೇನೋ ದುರಾದೃಷ್ಟ. ಇವತ್ತದು ನಿಮಗೆ ಒಪ್ಪಿಗೆ ಆಗ್ತಿಲ್ಲ ಅಷ್ಟೇ. ಆಯ್ತಮ್ಮ, ನಿಮ್ಮಿಬ್ಬರು ಮಾತನ್ನ ನಾನು ಈಸಿಯಾಗಿ ತಗೊಳ್ಳೋದಿಲ್ಲ. ಆದರೆ ಭಾಗ ಮಾಡಬೇಕು ಅಂದರೆ ಅದು ಈಗಲೇ ಆಗೋದಿಲ್ಲ. ಅದಕ್ಕೆ ತುಂಬ ಪ್ರೊಸೀಜರ್ಸ್ ಇದೆ. ಮಹೇಶ್ವರಿ, ಅದು ಸರಿ, ನೀನು ಮೊದಲ ಗಂಜಿ ಮಾಡ್ಕೊಂಬರ್ತೀನಿ ಅಂತ ಹೋದ್ರಿ, ಆದರೆ ಇಷ್ಟೊತ್ತಾದರೂ ಯಾಕೆ ತರಲಿಲ್ಲ? ಅದು ಗಂಜಿ ಮಧುರ ರೆಡಿ ಮಾಡ್ತಾ ಇದ್ಲು. ಬಿಸಿ ಇರುತ್ತಲ್ವಾ, ತಣ್ಣಗೆ ಮಾಡಿಕೊಂಡು ಬೇಗ ತಗೊಂಡ್ಬಾ ಅಂತ ನಾನು ಹೇಳಿದ್ದೀನಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾಳೆ. ಅದು ಸರಿ ಮಹೇಶ್ವರಿ, ನಾನು ಡೆಲ್ಲಿಗೆ ಹೋಗಿ ಬರೋಷ್ಟರಲ್ಲಿ ನೀನು ತುಂಬ ಬದಲಾಗಿದೆಯಾ ಅಂತ ನನಗನ್ನಿಸ್ತಾ ಇದೆ. ನಾನು ಬದಲಾಗಿಲ್ಲ ರೀ. ಸಮಯ ಸಂದರ್ಭ ಅದಕ್ಕೆ ತಕ್ಕ ಹಾಗೆ ನಮ್ಮನ್ನು ಬದಲಾಯಿಸಿದೆ ಅಷ್ಟೆ. ಎಲ್ಲೋ ಹೋಗಿ ಮನೆಗೆ ಬರ್ತೀವಿ, ಸುಸ್ತಾಗಿರುತ್ತೆ, ಅದು ಸಮಯ. ಮನೇಲಿ ನೀರು ಸಿಗುತ್ತೆ ಅನ್ನೋದು ಸಂದರ್ಭ. ಎರಡು ಸೇರಿ ನೀರು ಕುಡಿಯೋ ಹಾಗೆ ಮಾಡುತ್ತೆ. ಬರೀ ನೀರಿನ ವಿಷಯದಲ್ಲೇ ಇಷ್ಟೆಲ್ಲ ನಡೆಯುತ್ತೆ ಅಂದರೆ ಇನ್ನು ಬೇರೆ ಬೇರೆ ವಿಷಯದಲ್ಲಿ ಇನ್ನೇನಾಗ್ಬೋದು? ಅದು ನೀರಿನ ವಿಷಯನೇ ಸರಿ, ಆದರೆ ನಿನ್ನೊಳಗೆ ಏನೋ ಇದೆ ಹೇಳ್ಕೊಳಕ್ಕಾಗದೇ ಇರುವಂಥದ್ದು. ಅದೇನೇ ಇರಲಿ ರೀ, ಪ್ರತಿ ಮನೇಲೂ ಭಾಗ ಆಗೇ ಆಗತ್ತೆ. ಮಕ್ಕಳು ಬೇರೆ ಬೇರೆ ಹೋಗೇ ಹೋಗ್ತಾರೆ. ಅದೇನೇ ಇದ್ರೂ ಅವ್ರು ಚೆನ್ನಾಗಿದ್ದಾಗ ನಡೆದ್ರೆ ಒಳ್ಳೇದು ಅನಿಸುತ್ತೆ. ಮಹೇಶ್ವರಿ, ಮನೇಲಿ ಏನು ನಡೀತಾ ಇದೆ ನನ್ನ ಹತ್ರ ಮುಚ್ಚಿಡ್ಬೇಡ, ಎಲ್ಲನೂ ಹೇಳು. ನಿಮ್ಮ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ರೀ. ಆದರೆ ನಿಮ್ಗೆ ಹೇಳೋ ಸಂದರ್ಭ ಬಂದಿಲ್ಲ ಅಂತ ತಡ ಮಾಡಿರ್ತೀನಿ ಅಷ್ಟೇ. ಅದು ನಿಮಗೂ ಗೊತ್ತಲ್ವಾ? ಗೊತ್ತಿದೆ ಮಹೇಶ್ವರಿ, ಆದರೂ ಗೊತ್ತಾಗಬೇಕಾಗಿರೋ ವಿಷಯ ಬ್ಯಾಲೆನ್ಸ್ ಇದೆ ಅಂತ ನನಗನ್ನಿಸ್ತಾ ಇದೆ. ನೋಡು, ಭಾಗ ಒಂದಾದರೆ ಆಮೇಲೆ ಯಾವ ಸಮಸ್ಯೆನೂ ಬರೋಲ್ಲ. ಮೊದಲು ಅದನ್ನು ಮಾಡು. ಸರಿನಮ್ಮ, ಮಾಡ್ತೀನಿ ಬಿಡಿ. ಮಧುರ ಅಕ್ಕ, ನೀನು ಮಧುರವಾದ ಫೇಸ್ ರಿಯಾಕ್ಷನ್ ನೋಡ್ತಿದ್ರೆ ಏನು ಅನ್ನಿಸ್ತಿದೆ ಗೊತ್ತಾ? ಯಾವ ಕಾರಣಕ್ಕೂ ಅಡುಗೆ ಮನೆ ಬಿಟ್ಟು ಹೋಗಬಾರ್ದು, ಯಾವುದಕ್ಕೂ ಹುಷಾರಾಗಿರಬೇಕು ಅನಿಸ್ತಿದೆ. ನಿಜ ತಾನೇ? ಅಯ್ಯೋ ಹಾಗೇನಿಲ್ಲ ಪ್ರೇಮ, ಈಗ ತಾನೇ ಅತ್ತೆ ಬಂದಿದ್ರು, ಅವ್ರಿಗೆ ಕಾಫಿ ಮಾಡಿಕೊಟ್ಟೆ, ನೀನು ಬಂದೆ, ನಿಂಗೆ ಕಾಫಿ ಕೊಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಅಕಸ್ಮಾತ್ ನೀನೇನಾದರೂ ಅದಕ್ಕೆ ಬೆರೆಸ್ಬಿಟ್ರೆ? ಖಂಡಿತ ಬೆರೆಸ್ತೀನಿ.
ಸಕ್ಕರೆ, ಕಾಫಿ ಪುಡಿ, ಹಾಲು ಇದೆಲ್ಲದನ್ನು ಬೆರೆಸ್ತೀನಿ. ಬೆರೆಸಿ ಒಂದ್ರಲ್ಲಿ ಕಳೆದೋದ್ರೆ ತಾನೇ ಕಾಫಿ ಆಗೋದು. ನಿನಗೆ ಗೊತ್ತಾ ಪ್ರೇಮ, ಕಾಫಿಲಿ ಸಕ್ಕರೆ ಇರುತ್ತೆ ಆದರೆ ಕಾಣಿಸಲ್ಲ. ಅದರಲ್ಲಿರೋ ಸಿಹಿಲ್ ಗೊತ್ತಾಗತ್ತೆ. ಕಾಫಿಲಿ ಹಾಲು ಇರುತ್ತೆ ಆದರೆ ಕಣ್ಣಿಗೆ ಕಾಣಿಸಲ್ಲ, ಕುಡ್ದಾಗ ಗೊತ್ತಾಗತ್ತೆ. ಕಾಫಿಲಿ ಕಾಫಿ ಪುಡಿನೂ ಇರುತ್ತೆ ಆದರೆ ಕೈಗೆ ಸಿಗಲ್ಲ, ಬಣ್ಣ ನೋಡಿದ್ರೆ ಗೊತ್ತಾಗತ್ತೆ. ಅಬ್ಬಬ್ಬಬ್ಬಬ್ಬ, 2 ಅಕ್ಷರದ ಕಾಫಿಗೆ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಬೇಕಾ? ಅಕ್ಕ, ನೀನು ಮಾತಾಡೋದು ಬಿಟ್ಟು ಕಾಫಿ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಕುಡಿದು ಮುಗಿಸಿ ನಿನ್ನ ಕೈ ಗ್ಲಾಸ್ ಕೂಡ ಕೊಡ್ತಿದ್ದೆ. ಹಾಗಲ್ಲ, ನೀನು ರೂಮಲ್ಲಿ ಒಬ್ಬಳೇ ಇರ್ತೀಯ, ನಿಂಗೂ ಅಲ್ಲಿ ಕೂತು ಕೂತು ಬೋರ್ ಆಗಿರುತ್ತೆ. ಏನಾದರೂ ಡಿಫ್ರೆಂಟಾಗಿ ಮಾತಾಡಿದ್ರೆ ನಿಂಗೂ ಖುಷಿ ಆಗುತ್ತೆ ಅಂತ ಈ ಕಾಫಿ ಬಗ್ಗೆ ಹೇಳಿದೆ. ಆದರೆ ನಾನು ಹೇಳಿದ್ದೆಲ್ಲ ನಿಜ ತಾನೇ? ಕಾಫಿ ಬಗ್ಗೆ ಹೇಳಿದ ನಿಜಾನೇ, ಆದರೆ ಕಾಫಿ ಕೊಡಲಿಲ್ಲ ಅನ್ನೋದು ನಿಜಾನೇ. ತಗೋ ಪ್ರೇಮ. ಅಕ್ಕ, ಅದು ಸರಿ, ಒಲೆ ಮೇಲೆ ಏನಿಟ್ಟಿದ್ಯಾ? ಅಜ್ಜಿಗೆ ಗಂಜಿ ಇಟ್ಟಿದ್ದೀನಿ. ಪರವಾಗಿಲ್ವೇ, ಎದ್ದಿದ ತಕ್ಷಣ ಅಜ್ಜಿಗೆ ಗಂಜಿ ಕುಡಿಬೇಕು ಅನಿಸಿದೆ. ಆಮೇಲೆ ರೋಟೀನಾಗಿ ನಿನಗೂ ಅಜ್ಜಿ ಸೇವೆ ಮಾಡಬೇಕು ಅನಿಸಿದೆ. ವೆರಿ ಗುಡ್. ಪ್ರೇಮ, ವಯಸ್ಸಾದವರು ಬೆಂಚಲ್ಲಿ ಮಲಗಿದಾಗ ಬೆನ್ನು ಗಟ್ಟಿ ಇರೋ ನಾವುಗಳೇ ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು. ಕರೆಕ್ಟ್ ಅಕ್ಕ, ಮನುಷ್ಯನಿಗೆ ಬೆನ್ನೆಲುಬು ಮುಖ್ಯ. ಅದು ಮುರಿದೋಗ್ಬಿಟ್ರೆ ಮುಗೀತು, ಲೈಫು ನರಕ. ಸೆಂಟರ್ ಬೋನ್ ಹೋದ್ಮೇಲೆ ಇನ್ನೇನು ಉಳಿಯುತ್ತೆ ಪ್ರೇಮ? ನರಕ ಆವಾಗಲೇ ಅಲ್ವಾ ನಿಜವಾಗ್ಲೂ ಕಾಣಿಸೋದು. ಇದು ಬರೀ ನಮ್ಮ ಬಾಡಿಗೆ ಮಾತ್ರ ಅಪ್ಲೈ ಆಗಲ್ಲ, ಸುಮ್ಮನೆ ಕಂಪೇರ್ ಮಾಡಿ ಹೇಳ್ತೀನಿ. ಒಬ್ಬ ಗಂಡನಿಗೆ ಹೆಂಡತಿ ಕೂಡ ಸೆಂಟರ್ ಬೋನ್ ಇದ್ದಂಗೆ, ಕರೆಕ್ಟ್ ಅಲ್ವಾ? ಕರೆಕ್ಟು. ಹಾಗೆ ಒಬ್ಳು ಹೆಂಡತಿಗೆ ಗಂಡನು ಸೆಂಟರ್ ಬೋನ್ ಥರನೇ, ಕರೆಕ್ಟಾ? ಅವೆರಡು ಒಂದನ್ನೊಂದು ಬಿಟ್ಟು ದೂರ ಇರೋಕ್ಕಾಗದೇ ಇರೋದೇ ಸಂಬಂಧ. ಮುಂದೆ ಹೇಳು. ಒಬ್ಳು ಹೆಂಡತಿಗೆ ತನ್ನ ಗಂಡನ ಮೇಲೆ ತುಂಬ ಅಭಿಮಾನ. ನನ್ನ ಮೇಲೆ ಯಾರೇ ಗಲಾಟೆಗೆ ಬಂದರೂ ನನ್ನ ಸಪೋರ್ಟಿಗೆ ಇರ್ತಾನೆ, ನನ್ನ ಕಾಪಾಡ್ತಾನೆ ಅನ್ನೋ ಪೊಗರು. ಯಾರ ಕತೆ ಇದು? ಮೈಯಲ್ಲಿ ಬರೀ ತನ್ನ ಗಂಡನ ಪೊಗರು ತುಂಬಿಕೊಂಡಿರೋ ತುಂಬ ಜನ ಹೆಂಗಸ್ರ ಕತೆ ಇದು. ಪೂರ್ತಿ ಹೇಳ್ತೀನಿ, ಕೇಳಿಸ್ಕೊ ಅಕ್ಕ. ಅವ್ರ ಹೆಸರು ಕಟ್ಕೊಂಡು ಏನಾಗಬೇಕು? ಸರಿ ಹೇಳು ಪ್ರೇಮ. ನನಗೆ ನನ್ನ ಗಂಡ ಇದ್ದಾನೆ, ನನ್ನನ್ನು ಯಾರು ಏನೂ ಮಾಡೋಕ್ಕಾಗಲ್ಲ. ನನ್ನ ಗಂಡನ್ನ ಆಯುಧ ಮಾಡಿಕೊಂಡು ಬೇರೆ ಗಂಡಸ್ರನ್ನ ಸದೆ ಬಡಿತೀನಿ ಅಂತ ಮೆರಿತಿರ್ತಾಳೆ. ಈ ವಿಷಯ ಇವಳಿಗೆ ಆಪೋಸಿಟ್ ಆಗಿರೋ ಹೆಂಗಸ್ರು ಗೊತ್ತಾಗತ್ತೆ. ನಾನು ಇವಳು ಗಂಡನ್ನ ಇವಳು ದಾರಿಯಿಂದ ರಿಮೂವ್ ಮಾಡಿದ್ರೆ ಇವಳು ನನ್ನ ಕೈಗೆ ಈಸಿಯಾಗಿ ಸಿಗ್ತಾಳೆ. ಎಂಥ ಯೋಚನೆ ಅಲ್ವಾ ಇದು? ನನಗೆ ಗೊತ್ತಾಗ್ತಾ ಇದೆ, ನಿನಗೆ ಕಾಲು ನಡುಗ್ತಾ ಇದೆ. ನಮ್ಮ ಕಾಲ್ಗಳು ಮಾತ್ರ ನಡಗಬಾರ್ದು ಮಧುರ ಅಕ್ಕ. ನಮ್ಮನ್ನು ಜಗತ್ತಿನ ಮೇಲೆ ನಿಲ್ಲಿಸಿ ಅದೇ ಜಗತ್ತನ್ನು ವಿಶಾಲವಾಗಿ ತೋರಿಸೋಕ್ಕೆ ಹೆಲ್ಪ್ ಮಾಡೋದೇ ನಮ್ಮ ಕಾಲ್ಗಳು. ಆದರೆ ಜನ ಅದ್ರ ಕ್ರೆಡಿಟ್ಸ್ನ ಕಣ್ಗಳಿಗೆ ಕೊಡ್ತಾರೆ. ಕಣ್ಗಳಿದ್ರೆ ಮಾತ್ರ ನೋಡೋಕ್ಕಾಗೋದು ಅನ್ನೋದು ಅವ್ರ ನಂಬಿಕೆ. ಆದರೆ ಕಾಲ್ಗಳು ನಮ್ಮನ್ನು ನೆಲದ ಮೇಲೆ ಗಟ್ಟಿಯಾಗಿ ನಿಲ್ಲಿಸಿದ್ರೆ ಅಲ್ವಾ ನಾವು ನೋಡೋಕ್ಕಾಗೋದು. ನಿನಗೇನು ಅನಿಸುತ್ತೆ ಅಕ್ಕ? ಕತೆನ ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟೆ. ಹಾಂ, ಹೇಳ್ತೀನಿ. ಗಂಡನ್ನ ಏನಾದರೂ ಮಾಡಿ ರಿಮೂವ್ ಮಾಡಬೇಕು ಅಂತ ಅವಳಿಗೆ ಯೋಚನೆ ಬಂತು. ರಿಮೂವ್ ಅಂದರೆ ಏನು ಸೀರಿಯಲ್ಲು ಸಿನಿಮಾದಲ್ಲಿ ತೋರಿಸೋ ಹಾಗೆ ಕೊಲೆ ಮಾಡೋಕ್ಕಾಗತ್ತಾ? ನೆವರ್. ಅದೆಲ್ಲ ಮಾಡಿ ಜೈಲ್ಗೆ ಹೋಗೋಕ್ಕೆ ಅವಳು ರೆಡಿ ಇಲ್ಲ. ಆದರೆ ಅವಳು ತನ್ನ ಲಿಮಿಟ್ನಲ್ಲಿ ಏನು ಮಾಡಬೇಕೋ ಅದನ್ನು ಮಾಡೇ ಮುಗಿಸ್ತಾಳೆ. ಮುಂದೆ ಏನು ಮಾಡಿದ್ಲು ಪ್ರೇಮ? ಗೊತ್ತಿಲ್ಲ, ಆದರೆ ಕತೆ ಇಲ್ಲಿಗೆ ನಿಂತಿದೆ. ಅವಳು ಮುಂದೆ ಏನು ಮಾಡ್ತಾಳೋ ನನಗೂ ಗೊತ್ತಿಲ್ಲ. ಆದರೆ ಅವಳು ಮುಂದೆ ಮಾಡೋಕ್ಕೆ ಏನೇನು ಅವಕಾಶ ಇದೆ ಅಂತ ನಾನು ನಿನಗೆ ಹೇಳ್ತೀನಿ. ಅದರಲ್ಲಿ ಯಾವುದೋ ಒಂದನ್ನು ಮಾಡೇ ಮಾಡ್ತಾಳೆ. ಯಾವ್ಯಾವ ಅವಕಾಶ ಇದೆ ಪ್ರೇಮ? ಒಂದು ಕೆಮಿಕಲ್ ಬರುತ್ತೆ, ಅದನ್ನು ಕಾಫಿಗೆ ಹಾಕಿ ಬೆರೆಸ್ಕೊಟ್ಬಿಟ್ರೆ ಮುಗೀತು. ಗಂಡನ ಮೆಮೊರಿ ಪವರು ಫುಲ್ ಲಾಸ್ ಆಗಿಬಿಡುತ್ತೆ. ಆಮೇಲೆ ಲೈಫ್ ಲಾಂಗು ಸುಮ್ಮನೆ ಶೂನ್ಯ ನೋಡ್ತಾ ಕುತ್ಕೊಂಡಿರ್ತಾನೆ. ಇನ್ನೊಂದು ಪೌಡ್ರ್ ಇದೆ,
ಅದನ್ನು ಕಾಫಿಗೆ ಹಾಕಿ ಕೊಟ್ಬಿಟ್ರೆ ಸ್ವಲ್ಪ ದಿನದಲ್ಲೇ ಬ್ರೈನ್ ಸ್ಟ್ರೋಕ್ ಹೊಡೆಯುತ್ತೆ. ಇದೇ ಥರ ಇನ್ನೂ ಕೆಲವು ಪುಡಿಗಳಿದ್ದಾವೆ, ಅದು ಹಾಕಿ ಕೊಡ್ಸೋ. ಸಾಕು ನಿಲ್ಸು ಪ್ರೇಮ, ನಾನು ಅಜ್ಜಿಗೆ ಗಂಜಿ ಕೊಡಬೇಕು. ಎಂಥ ಪುಣ್ಯದ ಕಾರ್ಯ ಅಕ್ಕ. ಬಾ ನಾನು ಬರ್ತೀನಿ, ಇಬ್ಬರು ಸೇರಿ ಅಜ್ಜಿಗೆ ಗಂಜಿ ಕುಡ್ಸೋಣ. ಅಲ್ಲ ಮಹೇಶ್ವರಿ, ಗಂಜಿ ಮಾಡ್ಕೊಂಬರೋದಕ್ಕೆ ಇಷ್ಟೊತ್ತಾಗುತ್ತಾ? ಮಧುರ ಸಾಮಾನ್ಯವಾಗಿ ಲೇಟ್ ಮಾಡಲ್ಲ. ಅಡುಗೆ ಮನೆಗೆ ಯಾರೋ ಬಂದು ಏನಾದರೂ ಕೇಳಿರ್ತಾರ್ರಿ, ಅದಕ್ಕೆ ಅದನ್ನ ರೆಡಿ ಮಾಡ್ತಿರ್ತಾಳೆ, ಅದಕ್ಕೆ ಲೇಟಾಗಿರುತ್ತೆ. ಕರೆಕ್ಟಾಗಿ ಹೇಳಿದ್ರಿ ಅತ್ತೆ. ಆದರೆ ಸ್ವಲ್ಪ ರಾಂಗು. ನಾನು ಅಡುಗೆ ಮನೆಗೆ ಹೋಗಿದ್ದು ನಿಜ, ನಾನು ಅಲ್ಲಿ ಹೋಗಿ ಏನೂ ಕೇಳಿಲ್ಲ. ಮಧುರ ಅಕ್ಕನೇ ಕಾಫಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದು. ಏನು ಈ ಟೈಮಲ್ಲಿ ಕಾಫಿನಾ? ಅಜ್ಜಿಗೆ ಗಂಜಿ ಮಾಡ್ಕೊಟ್ಮೇಲೆ ಕಾಫಿ ಮಾಡ್ಬೋದಿತ್ತಲ್ವಾ? ಹೋಗ್ಲಿ ಬಿಡು, ಆಗಿದ್ದಾಗೋಯ್ತು. ಗಂಜಿ ಕೊಡಿ ಅಜ್ಜಿಗೆ. ನನ್ನ ಕೈಲಿದೆಯಲ್ಲ, ನಾನೇ ಕುಡಿಸ್ತೀನಿ. ನೋಡು ಪ್ರೇಮ, ಯಾರ್ಯಾರು ಅಜ್ಜಿಗೆ ಗಂಜಿ ಕೊಡೋ ಹಾಗಿಲ್ಲ, ಯಾರಾದರೂ ಒಬ್ರು ಕೊಡಬೇಕು. ಮಧುರ ಕೊಡ್ತಾಳೆ ಬಿಡು. ಇವಾಗ ಒನ್ ಟೈಮ್ ನಾನೇ ಕೊಡ್ತೀನಿ, ನಾಳೆಯಿಂದ ಮಧುರ ಬೇಕಾದರೆ ಕೊಡ್ತಾಳೆ. ಹೋಗ್ಲಿ ಬಿಡು ಮಹೇಶ್ವರಿ, ಪ್ರೇಮ ಅಷ್ಟು ಆಸೆ ಪಡ್ತಾ ಇದ್ದಾಳೆ, ಅವಳೇ ಕೊಡಲಿ ಬಿಡು. ಹಾಗಲ್ಲ ರೀ, ಯಾರಾದರೂ ಒಬ್ಬರು ಅತ್ತೆ ಜವಾಬ್ದಾರಿ ತೊಗೊಂಡ್ರೆ ಒಳ್ಳೆಯದು. ಆಮೇಲೆ ಅತ್ತೆ ವಿಷಯದಲ್ಲಿ ನಮಗೇನೂ ಟೆನ್ಷನ್ ಇರಲ್ಲ, ಅದಕ್ಕೆ ಆ ಥರ ಹೇಳಿದೆ ಅಷ್ಟೇ. ನೋಡಮ್ಮ, ಗಂಜಿ ಯಾರು ಯಾಕೆ ತಿನ್ನಿಸ್ಬೇಕು? ನಾನೇ ತಿಂತೀನಿ, ಕುಡಿಲಿ. ಅತ್ತೆ ನಿಮ್ಗೆ ಆಗಲ್ಲ, ಆಯಾಸ ಆಗುತ್ತೆ ಬಿಡಿ, ಮಧುರ ತಿನ್ನಿಸ್ತಾಳೆ. ಇಲ್ಲ, ನಾನೇ ತಿನ್ನಿಸ್ತೀನಿ. ಅಯ್ಯೋ ಪ್ರೇಮ, ನೀನು ಯಾಕೆ ಇಷ್ಟ ಹಠ ಮಾಡ್ತೀಯಾ? ಕೊಡು ಮಧುರಾಗೆ, ಅವಳೇ ತಿನ್ನಿಸ್ತಾಳೆ. ಪ್ರೇಮ, ನೀನು ಇನ್ನು ಯಾವಾಗಲಾದರೂ ತಿನ್ಸಂತೆ, ಇವಾಗ ಕೊಡು, ನಾನು ತಿನ್ನಿಸ್ತೀನಿ. ಪ್ರೇಮ, ಸ್ವಲ್ಪ ನೀನು ಜರಿಕೋ. ಮುದುಕಿ, ನೀನು ಸಾಯೋವಾಗ ಒಂದು ಸ್ಪೂನ್ ಗಂಜಿ ನಿನಗೆ ಸಿಗಬಾರ್ದು. ನನಗೆ ಗಂಜಿ ಕೊಡಿ, ನನಗೆ ಗಂಜಿ ಕೊಡಿ ಅಂತ ಬೇಡ್ಕೋಬೇಕು. ಅಂತ ಸ್ಥಿತಿ ಬರ್ಬೇಕು ನಿನಗೆ.